ಕೂಡ ಮಾಡಲಾಗುತ್ತೆ. ಬಳ್ಳಾರಿ ಘರ್ಷಣೆ ಕೈಪಡೆಯಿಂದ ಸತ್ಯ ಶೋಧನೆ. ಕಾಂಗ್ರೆಸ್ ಸತ್ಯ ಶೋಧನೆ ನಿಯೋಗ ಬಳ್ಳಾರಿಗೆ ಭೇಟಿಯನ್ನ ಕೊಟ್ಟಿದೆ. ರಾಜಶೇಖರ್ ರೆಡ್ಡಿ ನಿವಾಸಕ್ಕೆ ಭೇಟಿ ನೀಡಲಿರುವ ನಿಯೋಗ ಬಳ್ಳಾರಿಯ ಹುಸೇನ್ ನಗರದಲ್ಲಿರುವಂತಹ ರಾಜಶೇಖರ್ ಮನೆ. ಘಟನೆ ಬಗ್ಗೆ ಕುಟುಂಬಸ್ಥರಿಂದಲೇ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಎಚ್ಎಂ ರೇವಣ್ಣ, ಜಯಪ್ರಕಾಶ್ ಹೆಗಡೆ, ಟಿ ರಘುಮೂರ್ತಿ, ಕುಮಾರ್ ನಾಯಕ್, ಬಸವನಗೌಡ ಬಾದರ್ಲಿ ನಿಯೋಗದಲ್ಲಿ ಸತ್ಯ ಶೋಧನಾ ಸಭೆ ಕೂಡ. ಕಾಂಗ್ರೆಸ್ ಸತ್ಯ ಶೋಧನಾ ನಿಯೋಗ ಈಗೀಗ ತನಿಖೆಗೆ ಮುಂದಾಗಿರುವಂತದ್ದು. ಬಳ್ಳಾರಿಯ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಡೆಯಿಂದ ಈಗ ಸತ್ಯ ಶೋಧನಾ ನಡೆದಿರುವಂತದ್ದು. ಕಾಂಗ್ರೆಸ್ ಸತ್ಯ ಶೋಧನಾ ನಿಯೋಗ ಬಳ್ಳಾರಿಗೆ ಭೇಟಿ ಕೊಟ್ಟಿದೆ. ಇನ್ನು ರಾಜಶೇಖರ್ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಘಟನೆ ಬಗ್ಗೆ ಒಂದು ಕುಟುಂಬಸ್ಥರಿಂದನೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಇನ್ನು ಈ ಸತ್ಯ ಶೋಧನಾ ನಿಗಮದಲ್ಲಿ ಎಚ್ಎಂ ರೇವಣ್ಣ, ಜಯಪ್ರಕಾಶ್ ಹೆಗಡೆ, ಟಿ ರಘುಮೂರ್ತಿ, ಕುಮಾರ್ ನಾಯಕ್, ಬಸನಗೌಡ ಬಾದರ್ಲಿ ನಿಯೋಗ ಇಲ್ಲಿ ರೆಡಿಯಾಗಿರುವಂಥದ್ದು. ಸೊ ಈ ಒಂದು ನಿಯೋಗದಿಂದ ಅಲ್ಲಿ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಇನ್ನು ಬಳ್ಳಾರಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ರಾಜಶೇಖರ್ ಮನೆಗೂ ಕೂಡ ಭೇಟಿಯನ್ನ ಕೊಟ್ಟು ಘಟನೆ ಹೇಗಾಯ್ತು, ಏನೆಲ್ಲ ಮಾಹಿತಿ ಇದೆ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ತಾರೆ. ಬಳ್ಳಾರಿ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಆಯಾಮಗಳಲ್ಲಿ ಒಂದು ಕಡೆ ಪೊಲೀಸ್ ತನಿಖೆಯನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ತಮ್ಮ ಒಂದು ಸತ್ಯ ಶೋಧನಾ ನಿಯೋಗದೊಂದಿಗೆ ಬಳ್ಳಾರಿಗೆ ಭೇಟಿ ಕೊಡುವಂಥದ್ದು. ಅಂದರೆ ಬಳ್ಳಾರಿಗೆ ಭೇಟಿ ಕೊಟ್ಟು ರಾಜಶೇಖರ್ ಮನೆಗೂ ಕೂಡ ಭೇಟಿಯನ್ನು ಕೊಡ್ತಾರೆ. ರಾಜಶೇಖರ್ ಹುಸೇನ್ ನಗರದಲ್ಲಿರುವಂತಹ ರಾಜಶೇಖರ್ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಂದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಅಂದರೆ ರಾಜಶೇಖರ್ ಎಷ್ಟೊತ್ತು ಅಲ್ಲಿ ಮನೆಯಲ್ಲಿದ್ದ, ಯಾವಾಗ ಮನೆಯಿಂದ ಹೊರಟಿದ್ದು, ಅಂದರೆ ಯಾರ ಜೊತೆ ಹೆಚ್ಚಾಗಿರ್ತಿದ್ದ, ಮತ್ತೆ ಏನಾದರೂ ಯಾವುದಾದ್ರೂ ರೀತಿಯಾದಂಥ ಅಲ್ಲಿ ಅವನಿಗೆ ಒಂದು ದ್ವೇಷ ಮಾಡುವಂಥವ್ರು ಇದ್ರಾ ಅಥವಾ ವಿರೋಧಿಗಳಿದ್ರಾ, ಇನ್ನೂ ಯಾವ್ಯಾವ ರೀತಿಯಾದಂಥ ವಿರೋಧಿಗಳು ಇಲ್ಲಿ ನಡೆದಿತ್ತು, ಅಂದರೆ ಇನ್ನೂ ಕುಟುಂಬಕ್ಕೆ ಯಾರಾದರೂ ಅಪೋಸಿಟ್ ಇರುವಂಥ ವಿರೋಧಿಗಳು ಆಗುವಂಥ ದ್ವೇಷವನ್ನು ಸಾರುವಂಥವ್ರು ಯಾರಾದರೂ ಇದ್ರಾ, ಅಂದರೆ ಇದೆಲ್ಲದ್ರ ಬಗ್ಗೆ ಓವರ್ ಆಲ್ ಒಂದು ಮಾಹಿತಿಯನ್ನು ಪಡೆದುಕೊಳ್ತಾರೆ. ಇನ್ನು ಅಲ್ಲಿ ಕುಟುಂಬಸ್ಥರು ಕೂಡ ಹೇಳಿದ್ರು, ಭರತ್ ರೆಡ್ಡಿ ಬೆಂಬಲಿಗನಾಗಿ ನನ್ನ ಮಗ ಇರ್ತಾ ಇದ್ದ ರಾಜಶೇಖರ್ ಅನ್ನುವಂಥ ಒಂದು ಹೇಳಿಕೆಯನ್ನು ಅವರ ತಾಯಿ ಕೂಡ ಕೊಟ್ಟಿದ್ರು.